ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡೋ ರೆಸಿಪಿ ಯಾವುದೇ ಅಂದರೆ ಭಾಳ ಆರೋಗ್ಯಕರವಾದ ತಾವರೆ ಬೀಜದ ಮಸಾಲ ಫ್ರೈ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಹಾಗೆ ಇದು ತುಂಬಾ ಹೆಲ್ದಿಯಾಗಿರೋದು. ಇದಕ್ಕೆ ಈ ಮಖಾನ ಅಂತಲೂ ಅಂತಾರೆ. ಹಾಗೆ ಇದು ಎಲ್ಲ ಕಿರಾಣಿ ಅಂಗಡಿ, ಶಾಪಿಂಗ್ ಮಾಲಲ್ಲೂ ಸಿಗುತ್ತೆ. ಹಾಗೆ ಮಕ್ಕಳಿಗಂತೂ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆ ಶುಗರ್ ಇದ್ದವ್ರಿಗೆ, ಹಾರ್ಟ್ ಪೇಷಂಟ್ ಇದ್ದವ್ರಿಗೆ ಈ ಮಖಾನ ಕೊಡ್ರಿ. ತುಂಬಾ ಒಳ್ಳೆಯ ಪೌಷ್ಟಿಕ ಆಹಾರ. ಹಾಗೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಮಕ್ಕಳು ಸಂಜೆ ಆದರೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ತುಂಬಾ ಪೀಡಿಸ್ತಾರೆ. ಹಾಗಾಗಿ ಹೆಲ್ದಿಯಾಗಿರೋ ಮಖಾನ ಸ್ನ್ಯಾಕ್ಸ್ ಮಾಡಿಕೊಡಿ, ತುಂಬಾ ಇಷ್ಟ. ಇವು ತಾವರೆ ಬೀಜ ಅಂತಾರೆ. ಹಾಗೆ ಇವನು ಮಖಾನ ಅಂತಲೂ ಕರೀತಾರೆ. ಈಗ ನೋಡ್ರಿ, ಇವನ್ನ ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೋದು. ಬೇಕಾದರೆ ನೀವು ಅದನ್ನು ಒಗ್ಗರಣೆ ಕೊಟ್ಕೊಂಡಾದ್ರೂ ರೈಸ್ ಒಳಗೂ ತಿನ್ಬೋದು. ತುಂಬಾ ರುಚಿ ಇರುತ್ತೆ. ಈಗ ನಾನು ಗ್ಯಾಸ್ ಆನ್ ಮಾಡ್ಕೋತೇನೆ ರೀ. ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತೀನಿ ರೀ. ಬೇಕಾದರೆ ನೀವು ಎಣ್ಣೆಯಲ್ಲೂ ಫ್ರೈ ಮಾಡ್ಕೋಬೋದು, ತುಪ್ಪದಲ್ಲಿನೂ ಫ್ರೈ ಮಾಡ್ಕೋಬೋದು. ಬಟ್ ನೀವು ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರ್ತೈತಿ. ಈಗ ಇವನ್ನ ಮಖಾನ ಹಾಕೋತೀನಿ ರೀ. ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಳ್ಬೇಕು. ಹಾಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೀವು ಜೋರು ಬಿಟ್ಟರೆ ಹೊತ್ತು ಬಿಡುತ್ತೆ. ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೊತ್ಬಿಟ್ರೆ ನಿಮಗೆ ತಿನ್ನೋಕೆ ಆಗೋದಿಲ್ಲ, ರುಚಿನೂ ಬರೋದಿಲ್ಲ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಆಗ್ತಾವವು. ಹಾಗೆ ಮಕ್ಕಳು ಕುರ್ಕುರೆ, ಚಿಪ್ಸ್ ಎಲ್ಲ ಕೇಳ್ತಾರಲ್ಲ, ಹಾಗಾಗಿ ನೀವು ಇದನ್ನೇ ಮಾಡಿಕೊಡಿ. ಮಖಾನನ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ. ನಾ ಎಲ್ಲನೂ ಸ್ವಲ್ಪ ಹಾಕ್ತಿದ್ದೀನಿ. ಮಕ್ಕಳಿಗೆ ಕೊಡ್ತಿದ್ದೀನಲ್ಲ, ಹಾಗಾಗಿ ಖಾರ ಉಪ್ಪು ಕಡಿಮೆ ಹಾಕಿ ಕೊಡ್ತಿದ್ದೀನಿ. ನೀವು ದೊಡ್ಡವ್ರು ತಿಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡಾದರೂ ತಿನ್ಬೋದು. ಅವು ಒಂದತ್ತದಲ್ಲಿ ಇಟ್ಬಿಟ್ರೆ ಹೊತ್ತು ಬಿಡುತ್ತೆ. ಹಾಗಾಗಿ ನಾವಿವತ್ತು ಕೈ ಆಡಿಸ್ಕೊತಲೇ ಇರಬೇಕು. ಜೀರಿಗೆ ಪುಡಿ ಹಾಕ್ಕೊಳತ್ತೀನಿ ರೀ. ಇವು ಹುರಿದ ಮೇಲೆ ನೋಡ್ರಿ, ಬಾಯಲ್ಲಿ ತಿನ್ನಾದ್ರೂ ಕರುಮ್ ಇರುತ್ತೆ. ಹಾಗೆ ನೀವು ಕೈಯಲ್ಲಿ ಮುರಿದ್ಬಿಟ್ರೆ ಪಟ್ ಅಂತ ಒಡೆದ್ಬಿಡುತ್ತೆ. ಈಗ ನೋಡ್ರಿ, ನಾನು ಹುರ್ಕೊಂಡೇನ್ರಿ. ಹುರ್ಕೊಂಡ್ಮೇಲೆ ನೋಡ್ರಿ, ಕಲರ್ ಈ ಥರ ಬರುತ್ತೆ. ಇವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದಾವೆ ಅಂತ ತಿಳ್ಕೊಬೇಕಂದ್ರೆ ಹೀಗೆ ಒಂದು ತೊಗೊಂಡು ಅದನ್ನು ಹಿಂಗೆ ಒಡೆದ್ಬಿಟ್ರೆ ನೋಡ್ರಿ, ಚೆನ್ನಾಗಿ ಪುಡಿ ಆಗಿದಾವೆ. ಹಿಂಗೆ ಚೆನ್ನಾಗಿ ಪುಡಿ ಆದಮೇಲೆ ನೀವು, ನನ್ನ ಮಕ್ಕಳಿಗಂದರೆ ಮಖಾನ ಅಂದರೆ ತುಂಬಾ ಇಷ್ಟ. ಹಾಗೆ ನೀವು ದೊಡ್ಡವರು ಮಖಾನ ತಿನ್ನಬೇಕಂದ್ರೆ, ಸ್ವಲ್ಪ ಟೇಸ್ಟಿಯಾಗಿ ತಿನ್ನಬೇಕಂದ್ರೆ ಇವನ್ನ ಚೆನ್ನಾಗಿ ಹುರ್ಕೊಂಡು ಮಸಾಲೆ ಹಾಕ್ಕೊಂಡು, ಈಗ ಹೇಗೆ ನೀವು ಗ್ರೇವಿ ಟೈಪ್ ಮಾಡ್ಕೊಂಡು ತಿಂತೀರಲ್ಲ ಹಾಗೂ ತಿನ್ಬೋದು. ತುಂಬಾ ಒಳ್ಳೆಯದು, ಹಾಗೆ ರುಚಿಯಾಗಿರುತ್ತೆ. ಹಾಗೆ ಇದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಮಿಸ್ ಮಾಡದೆ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೊಸ ರೆಸಿಪಿಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.